ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಎಗ್ ಸ್ಪೆಷಲ್ ರೆಸಿಪಿ ಮಾಡ್ತಾ ಇದ್ದೇನೆ. ಮೊದಲಿಗೆ ಎಗ್ ಆಮ್ಲೆಟ್ ಮಾಡ್ಕೊಳ್ತಿದ್ದೇನೆ. ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್: ಎಣ್ಣೆ, ಉಪ್ಪು, 6 ಮೊಟ್ಟೆ, ಹೆಚ್ಚಿದ ಕಾಯಿಮೆಣಸು 4, ಹೆಚ್ಚಿದ ನೀರುಳ್ಳಿ 1, ಅರಶಿನ 1 ಟೇಬಲ್ ಸ್ಪೂನ್. ಈ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೇನೆ. ಈ ಥರದ ತವೊಂದನ್ನು ತಗೊಂಡಿದ್ದೇನೆ. ಅದಕ್ಕೆ ಬಿಸಿ ಆದಮೇಲೆ ಎಣ್ಣೆ ಹಾಕ್ತಾ ಇದ್ದೇನೆ. ಎಣ್ಣೆ ಕಾದ ಮೇಲೆ ನಾವು ಮೊದಲೇ ಮಿಕ್ಸ್ ಮಾಡಿಟ್ಟುಕೊಂಡಿರುವ ಮೊಟ್ಟೆಯನ್ನು ಹಾಕ್ತಾ ಇದ್ದೇನೆ. ಸ್ವಲ್ಪ ಹೊತ್ತು ಮುಚ್ಚಿಡ್ತಾ ಇದ್ದೇನೆ. ಈಗ ಮಗುಚಿ ಹಾಕಬೇಕು. ಎರಡೂ ಕಡೆ ಚೆನ್ನಾಗಿ ಕಾದ ಮೇಲೆ ಅದನ್ನು ತೆಗೆದಿಟ್ಟುಕೊಳ್ಳೋಣ. ಮೇಲೆ ಸೋಯಾ ಸಾಸ್ 1.5 ಟೇಬಲ್ ಸ್ಪೂನ್, 1 ಸಣ್ಣ ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಕಾಯಿಮೆಣಸು 4, ಕ್ಯಾಪ್ಸಿಕಮ್ 3, 1 ದೊಡ್ಡ ನೀರುಳ್ಳಿ, ಎಣ್ಣೆ, ಟೊಮ್ಯಾಟೊ ಸಾಸ್ 3 ಟೇಬಲ್ ಸ್ಪೂನ್, 2 ಟೇಬಲ್ ಸ್ಪೂನ್ ಚಿಲ್ಲಿ ಸಾಸ್, ಉಪ್ಪು ಮತ್ತು ನಾವು ಮೊದಲೇ ಮಾಡಿಟ್ಟುಕೊಂಡಿರುವ ಆಮ್ಲೆಟ್. ಈಗ ಒಂದು ಬಾಣಲೆಗೆ 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದ ಮೇಲೆ ಹೆಚ್ಚಿಟ್ಟುಕೊಂಡಿರುವ ಕಾಯಿಮೆಣಸು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಕಾಯಿ ಮೆಣಸಿನ ಬಣ್ಣ ಚೇಂಜ್ ಆಗ್ತಾ ಬರುವಾಗ ಅದಕ್ಕೆ ನೀರುಳ್ಳಿ, ಆಮೇಲೆ ಕ್ಯಾಪ್ಸಿಕಮ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ 1 ಸಣ್ಣ ಟೊಮ್ಯಾಟೊ ಹಾಕಿ ಮುಚ್ಚಿಡಬೇಕು. 5 ನಿಮಿಷ ಆದಮೇಲೆ ಅದಕ್ಕೆ ಚಿಲ್ಲಿ ಸಾಸ್, ಟೊಮ್ಯಾಟೊ ಸಾಸ್, ನಂತರ ಸೋಯಾ ಸಾಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಆಮೇಲೆ ಆಮ್ಲೆಟ್ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಸ್ಪೆಷಲ್ ಎಗ್ ರೆಸಿಪಿ ರೆಡಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು.